ಡಿನೋಟಿಫಿಕೇಶನ್ ವಿಚಾರವಾಗಿ ಎಚ್ಡಿಕೆ ರಾಜೀನಾಮೆಗೆ ಒತ್ತಾಯ ಕೇಳಿಬಂದಿದ್ದು ಕಾಂಗ್ರೆಸ್ ಸಚಿವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಕನ್ನಡ ಓದೋಕೆ ಬರುತ್ತೋ ಇಂಗ್ಲಿಷ್ ಓದೋಕೆ ಬರುತ್ತೋ ಕೇಳಿ, ಆ ಪೇಪರ್ನ ಸರಿಯಾಗಿ ಕುಳಿತು ನೋಡಲು ಹೇಳಿ, ಅದರಲ್ಲಿ ಏನಿದೆ, ಅವರೇನು ಹುಚ್ಚರ, ನನ್ನ ರಾಜೀನಾಮೆ ಕೇಳಲು ನಾನು ಕೊಡಬೇಕಾ, ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಏನು ತಪ್ಪು ಮಾಡಿದ್ದೇನೆ, ಕಾಂಗ್ರೆಸ್ ಸಚಿವರು ಸರಿಯಾಗಿ ದಾಖಲೆಗಳನ್ನು ನೋಡಿದ್ದಾರಾ, ಯಾವನೋ ಬರೆದುಕೊಟ್ಟಿರೋದನ್ನು ತಂದು ತುತ್ತೂರಿ ಊದಿದ್ದಾರೆ, ತನಿಖೆ ಮಾಡಲಿ, ಮೂಡ ಹಗರಣವನ್ನು ಮೂಡ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ, 2015ರಿಂದ ಬಿಟ್ಕೊಂಡು ಇದ್ದಾರೆ, 4 ವರ್ಷ ಏನು ಮಾಡ್ತಾಯಿದ್ರು, ಏನು 2015ರಿಂದ ಹಾಗೆ ಬಿಟ್ಟಿದ್ದಾರೆ, 4 ವರ್ಷ ಏನು ಮಾಡ್ತಾಯಿದ್ರು, ಅದರಲ್ಲಿ ನನ್ನ ಪಾತ್ರ ಏನಿದೆ, ಇದು ಉತ್ತರ ಕೊಡುವಂತಹ ವಿಚಾರ ಅಲ್ಲ ಅಂತ ಮಂಡ್ಯದಲ್ಲಿ ಎಚ್ಡಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಡಿನೋಟಿಫಿಕೇಶನ್ ವಿಚಾರವಾಗಿ ಎಚ್ಡಿಕೆ ರಾಜೀನಾಮೆಗೆ ಒತ್ತಾಯ ಬಂದಿದ್ದು ಕಾಂಗ್ರೆಸ್ ಸಚಿವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಕನ್ನಡ ಓದೋಕೆ ಬರುತ್ತಾ ಇಂಗ್ಲಿಷ್ ಓದೋಕೆ ಬರುತ್ತಾ ಕೇಳಿ, ಆ ಪೇಪರ್ನ ಸರಿಯಾಗಿ ಕೂತು ನೋಡಲು ಹೇಳಿ, ಅದರಲ್ಲಿ ಏನಿದೆ, ಅವರೇನು ಹುಚ್ಚರ, ನನ್ನ ರಾಜೀನಾಮೆ ಕೇಳಲು ನಾನು ರಾಜೀನಾಮೆ ಕೊಡಬೇಕಾ, ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಏನು ತಪ್ಪು ಮಾಡಿದ್ದೇನೆ, ಕಾಂಗ್ರೆಸ್ ಸಚಿವರು ಸರಿಯಾಗಿ ದಾಖಲೆಗಳನ್ನು ನೋಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವನೊಬ್ಬ ಬರೆದುಕೊಟ್ಟಿರೋದನ್ನ ತಂದು ತುತ್ತೂರಿ ಊದಿದ್ದಾರೆ, ತನಿಖೆ ಮಾಡಲಿ, ಮೂಡ ಹಗರಣಕ್ಕೂ ನಮಗೂ ಸಂಬಂಧವಿಲ್ಲ, 2015ರಿಂದ ಬಿಟ್ಕೊಂಡಿದ್ದಾರೆ, 4 ವರ್ಷ ಏನು ಮಾಡ್ತಾ ಇದ್ರು, ಅದರಲ್ಲಿ ನನ್ನ ಪಾತ್ರ ಏನಿದೆ, ಇದು ಉತ್ತರ ಕೊಡುವಂತಹ ವಿಚಾರವಲ್ಲ ಅಂತ ಮಂಡ್ಯ ತಾಲೂಕಿನ ಉರಮಾರ ಗ್ರಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನನಗೂ ಅದಕ್ಕೂ ಸಂಬಂಧ ಏನಿದೆ, ಕನ್ನಡ ಓದೋಕೆ ಬರುತ್ತೋ ಇಂಗ್ಲೀಷ್ ಓದೋಕೆ ಬರುತ್ತೋ ಕೇಳಿ ಇವ್ರಿಗೆ ಮುಂಚೆ. ಆ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡೋಕೆ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳೋಕ್ಕೆ. ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು, ಏನು ತಪ್ಪು ಮಾಡಿದ್ದೀನಿ ಅಂತ ಓಲಿ ಡಾಕ್ಯುಮೆಂಟ್ ಏನಾದ್ರು ನೋಡಿದ್ದಾರೆ ಅವರು ಸರಿಯಾಗಿ, ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ ತನಿಖೆ ಮಾಡ್ಕೊಳ್ಳಿ. ಮೂಡಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರ ಇದೇ ಸರ್ಕಾರದಲ್ಲಿ 4 ವರ್ಷ ಏನು ಮಾಡ್ತಾ ಇದ್ರಂತ, ಅದರಲ್ಲಿ ನನ್ನ ಪಾತ್ರ ಏನಿದೆ, ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂಥ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡಲಿ ಬನ್ನಿ.